ಸ್ವರಾಜ್ಯದ ದಾಖಲಾ ದನಿ ಛತ್ರಪತಿ ಸಂಭಾಜಿ ಮಹಾರಾಜರ ರಾಜ್ಯಾಭಿಷೇಕ ಮಹೋತ್ಸವ ಭವ್ಯವಾಗಿ ನೆರವೇರಿತು. ಸಂಸ್ಕಾರಗಳೇ ಅವರ ಶೃಂಗಾರವಾಗಿದ್ದವು. ಹಿಂದವಿ ಸ್ವರಾಜ್ಯದ ಅಂಗಾರವಾಗಿದ್ದರು. ಶತ್ರುಗಳು ನತಮಸ್ತಕರಾಗುವಂತಹ ಮಹಾಪರಾಕ್ರಮಿ ಪುತ್ರ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಎಂಬ ಘೋಷಣೆಗಳ ನಡುವೆ ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ಛತ್ರಪತಿ ಧರ್ಮವೀರ ಸಂಭಾಜಿ ರಾಜೇ ಸ್ಮಾರಕ ಸಮಿತಿಯ ವತಿಯಿಂದ ಧರ್ಮವೀರ ಸಂಭಾಜಿ ರಾಜರ ರಾಜ್ಯಾಭಿಷೇಕದ ದಿನವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಮಾಜಿ ಶಾಸಕರಾದ ಅನಿಲ್ ಬೆನ್ಕೆ ಅವರ ಕೈಯಿಂದ ಛತ್ರಪತಿ ಸಂಭಾಜಿ ಮಹಾರಾಜರ ಸ್ಮಾರಕಕ್ಕೆ ಹಾಲಿನ ಅಭಿಷೇಕ ನೆರವೇರಿಸಿ ವಿಧಿಪೂರ್ವಕ ಪೂಜೆ ಸಲ್ಲಿಸಲಾಯಿತು. ಬಳಿಕ ನಗರಸಭಾ ಸದಸ್ಯರಾದ ಜಯತೀರ್ಥ ಸೌಂದತ್ತಿ ಹಾಗೂ ಸುನಿಲ್ ಜಾಧವ್ ಅವರಿಂದ ಪುಷ್ಪಹಾರ ಅರ್ಪಿಸಲಾಯಿತು. ಛತ್ರಪತಿ ಸಂಭಾಜಿ ಮಹಾರಾಜರ ಮೂರ್ತಿಗೆ ಭವ್ಯಹಾರ ಅರ್ಪಿಸಲಾಯಿತು. ಜೊತೆಗೆ ಸುತ್ತಮುತ್ತಲ ಪ್ರದೇಶವನ್ನು ಆಕರ್ಷಕ ಹೂವಿನ ಅಲಂಕಾರದಿಂದ ಶೃಂಗರಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಅನಿಲ್ ಬೆನಕೆ ಅವರು, ಭಾರತದ ಇತಿಹಾಸದಲ್ಲಿ ಇಂದಿನ ದಿನ ಅತ್ಯಂತ ಮಹತ್ವಪೂರ್ಣ ಹಾಗೂ ಹೆಮ್ಮೆಯ ದಿನವಾಗಿದೆ. 1681 ಜನವರಿ 16ರಂದು ಛತ್ರಪತಿ ಸಂಭಾಜಿ ರಾಜರು ಛತ್ರಪತಿಯಾಗಿ ರಾಜ್ಯಾಭಿಷೇಕಗೊಂಡರು. 32ನೇ ವಯಸ್ಸಿನೊಳಗೆ 128 ಯುದ್ಧಗಳಲ್ಲಿ ವಿಜಯ ಸಾಧಿಸಿದ ಛತ್ರಪತಿ ಸಂಭಾಜಿ ಮಹಾರಾಜರ ರಾಜ್ಯಾಭಿಷೇಕವು ಇತಿಹಾಸದಲ್ಲಿನ ಸುವರ್ಣ ಕ್ಷಣವಾಗಿದೆ. ಈ ಸಂದರ್ಭವನ್ನು ಸ್ಮರಿಸಿ ಇಂದು ಬೆಳಗಾವಿಯಲ್ಲಿ ಪ್ರತಿ ವರ್ಷದಂತೆ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಅನೇಕ ಶಿವಭಕ್ತರು ಹಾಗೂ ಛತ್ರಪತಿಗಳ ನಿಷ್ಠಾವಂತ ಭಕ್ತರ ಸಮ್ಮುಖದಲ್ಲಿ ಧರ್ಮವೀರ ಸಂಭಾಜಿ ರಾಜೇ ಚೌಕದಲ್ಲಿ ಕಣ್ಣಿಗೆ ಆನಂದ ನೀಡುವಂತಹ ರಾಜ್ಯಾಭಿಷೇಕ ಸಮಾರಂಭ ನಡೆಯಿತು. ಸಂಭಾಜಿ ಮಹಾರಾಜರು 18ನೇ ವಯಸ್ಸಿನಲ್ಲಿ ಯುವರಾಜರಾಗಿದ್ದರು. 23ನೇ ವಯಸ್ಸಿನಲ್ಲಿ ಛತ್ರಪತಿಯಾದರು. ರಾಯಗಢ ಕೋಟೆಯಲ್ಲಿ ಅವರ ರಾಜ್ಯಾಭಿಷೇಕ ನೆರವೇರಿತು. ತಮ್ಮ ಆಡಳಿತಾವಧಿಯಲ್ಲಿ ಅವರು 201 ಯುದ್ಧಗಳನ್ನು ನಡೆಸಿದ್ದು ಒಂದಲ್ಲೊಂದು ಯುದ್ಧದಲ್ಲಿಯೂ ಸೋಲನ್ನು ಕಂಡಿಲ್ಲ. ಸ್ವರಾಜ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ಅರ್ಪಿಸಿದ್ದ ಅವರು ಪ್ರಜೆಗಳ ಮುಂದೆ ಸ್ವರಾಜ್ಯ ಮತ್ತು ಸ್ವಧರ್ಮದ ಆದರ್ಶವನ್ನು ಸ್ಥಾಪಿಸಿದರು. ಇಂತಹ ಮಹಾನ್ ರಾಜರಿಗೆ ಗೌರವಪೂರ್ವಕ ವಂದನೆ ಎಂದು ಸಂದೇಶ ನೀಡಿದರು. ಸ್ಮಾರಕ ಸಮಿತಿಯ ಅಧ್ಯಕ್ಷರಾದಂತಹ ಸುನೀಲ್ ಜಾಧವ್ ಅವರು ಮಾತನಾಡಿ, ಛತ್ರಪತಿ ಸಂಭಾಜಿ ಮಹಾರಾಜರು ತಮ್ಮ ಸಂಪೂರ್ಣ ಜೀವನವನ್ನು ಸ್ವರಾಜ್ಯದ ರಕ್ಷಣೆಗೆ ಅರ್ಪಿಸಿದರು. ಕಡಿಮೆ ವಯಸ್ಸಿನಲ್ಲಿ ಅತ್ಯಧಿಕ ಯುದ್ಧಗಳನ್ನು ನಡೆಸಿ ಶತ್ರುಗಳ ಮೇಲೆ ಜಯ ಸಾಧಿಸಿದರು. ಸ್ವರಾಜ್ಯದ ಪಾಲನೆ, ಘೋಷಣೆ ಮತ್ತು ರಕ್ಷಣೆಯನ್ನು ಮಾಡಿದರು. ಈ ಪ್ರೇರಣಾದಾಯಕ ಇತಿಹಾಸ ಬೆಳಗಾವಿ ನಗರದಲ್ಲಿ ಅವರ ಸ್ಮಾರಕದ ಮೂಲಕ ಶಾಶ್ವತವಾಗಿ ಜೀವಂತವಾಗಿರಲಿ ಎಂಬುದು ನಮ್ಮ ಸಮಿತಿಯ ಉದ್ದೇಶ. ಬಾಳುವುದು ಹೇಗೆ ಎಂಬುದನ್ನು ಶಿವರಾಯರು ಕಲಿಸಿದರು, ಸಾಯುವುದು ಹೇಗೆ ಎಂಬುದನ್ನು ಶಂಭೂರಾಜರು ಕಲಿಸಿದರು ಎಂಬ ಮಾತುಗಳಲ್ಲಿ ಅವರು ತಮ್ಮ ಮನೋಗತವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಜಯತೀರ್ಥ ಸೌಂದತ್ತಿ, ಧರ್ಮವೀರ ಸಂಭಾಜಿ ರಾಜೇ, ಶೋಭೀಕರಣ ಸಮಿತಿಯ ಅಧ್ಯಕ್ಷ ಸುನಿಲ್ ಜಾಧವ್, ಪ್ರಸಾದ್ ಮೋರೆ, ಶ್ರೀನಾಥ್ ಪವಾರ್, ನಿಶಾಂತ್ ಕುಡೆ, ಮಾರುತಿ ಪಾಟೀಲ್, ಯಶ್ ಪಾಟೀಲ್, ಆದಿತ್ಯ ಪಾಟೀಲ್, ಸುಶಾಂತ್ ತರಹಳೇಕರ್, ನಿಖಿಲ್ ಪಾಟೀಲ್, ಉದಿತ್ ರೇಗೆ, ಕಿಸನ್ ಖಾಂಡೇಕರ್, ಯೋಗೇಶ್ ಭೋಸ್ಲೆ, ಭರತ್ ಕಾಲ್ಗೆ ಸೇರಿದಂತೆ ಛತ್ರಪತಿ ಸಂಭಾಜಿ ಮಹಾರಾಜರ ಸ್ಮಾರಕ ಸಮಿತಿಯ ಎಲ್ಲ ಸದಸ್ಯರು, ಮಹಿಳಾ ಸಹೋದರಿಯರು, ಯುವಕರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ.